ನಮ್ದು ಶಾಸಕಾಂಗ ಸಭೆ ಇದೆ ಸರ್, ನಾನೇ ಕರೆದಿದ್ದೀನಿ. ಒಂದು ಅರ್ಧ ಗಂಟೆ ನಾಳೆ ಒಂದು ಅರ್ಧ ಗಂಟೆ ಮುಗಿಸ್ಬಿಡಿ. ಲೇಟ್ ಆಗಿ ಹೋದ್ರೆ ಆಗಲ್ಲ. ಅದು ಅರ್ಧ ಗಂಟೆ ಮಾತಾಡಿ ಫಿನಿಶ್ ಮಾಡಿ. ಅಣ್ಣ ಲೇಟ್ ಆಗಿ ಹೋದ್ರೆ ಹೋಗ್ಬೋದು. ಲೇಟ್ ಮಾಡಿ. ಅಲ್ಲ ಅಶೋಕ್ ಅವರೇ, 3 ಗಂಟೆಗೂ ಹೆಚ್ಚು ಮಾತನಾಡಿದ್ದಾರೆ. ಇಲ್ಲ ಸರ್, ನೀವು 5 ಗಂಟೆ ನಿಂತ್ಕೊಂಡು ಮಾತಾಡಿದ್ದೀರಾ? ಇಲ್ಲೇ 5 ಗಂಟೆ ನಿಂತ್ಕೊಂಡು ಮಾತಾಡಿದ್ದೀರಾ ನೀವು? ಯಾರು 5 ಗಂಟೆ ನಿಂತ್ಕೊಂಡು ವಿರೋಧ ಪಕ್ಷ ಮಾತಾಡದಷ್ಟೇ ನೀವು ಮಾತಾಡ್ಬೇಕಾ? ಇಲ್ಲ, ನಾನು ಕಡಿಮೆ ಮಾತಾಡ್ಬೇಕು. ಯಾವ ವಿಷಯದ ಮೇಲೆ ನಿಮ್ಗಿಂತ ಕಡಿಮೆ ಅಲ್ಲ, ಮಾತಾಡ. ಇನ್ನೆಷ್ಟು ಹೊತ್ತು ಬೇಕು? ಅದು ಬೇರೆ ವಿಚಾರ. ನೀವು ಕೊನೆಗೆ ಬಂದಿದ್ದೀರಿ, ಮುಗಿಸ್ಬಿಡಿ. ಅದೀಗ 2.5 ಗಂಟೆ ನಾವು ಕೊಟ್ಟು 2 ಗಂಟೆಗೆ ಮಾತಾಡ್ಲಿ ಬಿಡಪ್ಪ. ನಿಮ್ಮ ಡೈರೆಕ್ಷನ್ ಮೇಲೆ ಮಾತಾಡ್ತಿದ್ದಾರೆ ಅವರು. ನಿಮ್ಮ ಡೈರೆಕ್ಷನ್ ಮೇಲೆ ಮಾತಾಡ್ತಿದ್ದಾರೆ. ಹೌದಾ? 2 ಗಂಟೆ ಮಾತಾಡ. ಅಧ್ಯಕ್ಷರೇ, ಅವರು ಮಾತಾಡ್ಲಿ. ಇಲ್ಲಿವರೆಗೆ ಅವ್ರು ಏನೇ ಮಾತಾಡಿದ್ರು ಮಧ್ಯದಲ್ಲಿ ಒಂದು ಮಾತು ಕೂಡ ಮಧ್ಯ ಪ್ರವೇಶ ಮಾಡಿಲ್ಲ. ಅವ್ರು ಏನೇ ಮಾತಾಡಿದ್ರು ನಾವು ತಪ್ಪು ಮಾತಾಡಿಲ್ಲ. ಒಂದು ಚೂರು ಇಂಟರ್ಫಿಯರ್ ಆಗಿಲ್ಲ. ಅವ್ರದ್ದು 1 ನಿಮಿಷ ನಾವು ತಗೊಂಡಿಲ್ಲ. ಅವ್ರಿಗೆ ಮಾತಾಡುವಂತ ಮುಕ್ತ ಅವಕಾಶ ಎಲ್ಲರೂ ಮಾಡಿಕೊಟ್ಟಿದ್ದೇವೆ. ಈಗ ನೀವು ಮಾತಾಡೋದು ಯಾರ್ದು ಅಭ್ಯಂತರ ಇಲ್ಲ. 2.5 ಗಂಟೆ ಸ್ವಲ್ಪ ಬೇಗ ಮುಗಿಸಿ ಅಂತ ಇಲ್ಲ ಅಷ್ಟೇ. ಎಷ್ಟೊತ್ತು ಬೇಕು? ನಾನು ಬೇರೆ ಬೇರೆ ಬಿಲ್ ಬರಬೇಕು, ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಇಡೀ ದಿವಸ ಇಷ್ಟೇ ಎಲ್ಲ ಮಾತ್ರ ಆಗ್ತದಾ? ಅಧ್ಯಕ್ಷರೇ, ಇಡೀ ದಿವಸ ಇಲ್ಲಿ ಸಭಾಧ್ಯಕ್ಷರೇ, ಈಗ ಮಧ್ಯಾಹ್ನ ನಂತರ ಈಗ ಕೊಟ್ಟಿರೋ ಆಯ್ತು, ಈಗ ಅವ್ರು ಮುಗಿಸ್ತಾರೆ ಬೇಗ. ಟೈಮ್ ಬಿಡಿ ಅಧ್ಯಕ್ಷರೇ. 4:15ನಲ್ಲಿ ನಾಳೆ 1 ಅವರ್ ಮುಗಿಸ್ಬಿಡ್ತೀನಿ. ನೀವು ಹೇಳಿದ ತಕ್ಷಣ ನಾನು 4:45 ಪ್ರಾರಂಭ ಮಾಡಿರೋದು. ನೀವು ಮಾತಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಮಾಡಿಸ್ಬಿಡಿ. ನಾನು ಕೂತ್ಕೊಂತೀನಿ. ನೀವು ಎದ್ರೆ 3 ದಿವಸ ಮಾತಾಡಿದ್ರು. ನೀವು ಎದ್ರೆ ನಾನು ಕೂತ್ಕೊಂತೀನಿ. ನಾನು 4:45 ಕೊಟ್ಟಿದ್ದಾರೆ. ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಅಲ್ಲ, ನೀವು ಕಾಲೆಲ್ಲ ನೋವು ಬಂದ್ಬಿಟ್ಟು ಆಯ್ತು ಕೂತ್ಕೊಳ್ಳಿ ಸರ್, ಕಾಲೆಲ್ಲ ನೋವು ಬಂದ್ಬಿಟ್ಟು ನಾಳೆ ಅವಕಾಶ ಕೊಡಿ. ಮಾತಾಡಕ್ಕೆ ಏನು ತೊಂದರೆ? ಎಷ್ಟೊತ್ತಾರು ಮಾತಾಡ್ಲಿ, ಅದು ಬೇರೆ ವಿಚಾರ. ಉತ್ತರ ಕೊಡೋಣ. ಬಾಯ ಒಣಗೋಯ್ತಾ? ನೀರು ಕೊಡ್ರಿ ಅವ್ರಿಗೆ. ನಿಮ್ ಪಾರ್ಟಿಯವರೆಲ್ಲ ನಿನ್ ತೆಗಿಬೇಕು ಅಂತಿದ್ರು. ಈಗ ಏನಾಗ್ತದೆ ಮಾನ್ಯ ಅಧ್ಯಕ್ಷರೇ, ಮತ್ತೆ ನಾಳೆ ಮೊದಲಿಂದ ಶುರು ಮಾಡ್ತಾರೆ. ಸರ್, ನಾವು ನೋಡ್ಲಿಲ್ಲ ತಾವು ಹೆಂಗ್ ಮಾತಾಡಿದ್ರಿ. ನನಗೇನಿಲ್ಲ, ನೀವು ಅಧ್ಯಕ್ಷರೇ, ನೀವು ನಂದೇನಿಲ್ಲ, ನಂದೇನ್ ತಕರಾರಿಲ್ಲ. ನಾವು ನೋಡಿ ಕೂತ್ಕೊಳ್ರಿ. ನಾವು ಅವರು ಮಾತಾಡುವಾಗ ಇಂಟರ್ಫಿಯರೇ ಆಗಿಲ್ಲ. ಅನಿವಾರ್ಯ, ನಿಮ್ಗೆ ಅನಿವಾರ್ಯ ಇರ್ಲಿಲ್ವಾ? ನಿಮ್ಗೆ ಏನು ಅನಿವಾರ್ಯ ಇರ್ಲಿಲ್ವಾ? ನಾವು ನಾನು ಮಾತಾಡುವಾಗ ಮಧ್ಯೆ ಇಂಟರ್ಫಿರೆನ್ಸ್ ಅಲ್ಲ, ಇದರಲ್ಲಿ ಹೇಳೋದು ಮೂಡ ಅಂತ 50-50 ತರ ಯಾರು ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತ ಹೇಳ್ಬಿಟ್ರೆ ಮತ್ತೆ ನೋಡುವ. ಈಗ ಇದರಲ್ಲಿ ಅಲ್ಲಿ 50-50 ಹಂಚಿಕೆ ಆಗಿದೆ. ಇಲ್ಲಿ 187 ಕೋಟಿರಲ್ಲಿ ಆಯ್ತು, ಅದು ಮತ್ತೆ ನೋಡೋದು ಮತ್ತೆ ಬರ್ತಲ್ಲ. ನೀವೀಗ ನಿಮ್ಗೆ ಸರಿಯಾಗಿ ಹೋಗಲು ಅವಕಾಶ ಆಗಿಲ್ಲ. ನಿಮ್ಗೆ ಚರ್ಚೆ ಬೇಡವಾ? ನಿಮ್ಗೆ ಚರ್ಚೆ ಬೇಡವಾ? ಸುನೀಲ್, ನೀವೇ ಕೊಟ್ಟರೆ ಅವಕಾಶ ಕೊಟ್ಟು ಮಾತಾಡ್ತಿದ್ದೀರಲ್ಲ. ಈಗ ಸಂಭಾಷಣೆ ಆಗಿದೆ. ಈಗ ಯಾವ ಸಬ್ಜೆಕ್ಟ್ ಕೋರ್ಟಿನಲ್ಲಿ ನಾಗೇಂದ್ರನ್ ಜೊತೆಗೆ ಇನ್ನು ಯಾರ್ಯಾರು ಇವತ್ತೇ ಮುಗಿಸ್ರಿ, ಇವತ್ತೇ ಮುಗಿಸ್ರಿ. ಸುನೀಲ್ ಅವ್ರ ಮಾತಿಗೆ ಈಗ ನಿಮ್ಗೆ ಲೇಟ್ ಆಗುದಿಲ್ಲ. ಯಾರು ಮಾತಾಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.